ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಇಲ್ಲಿ ಬೇಕರಿಗಳಲ್ಲಿ ಸಿಗುವಂತಹ ಎಗ್ ಪಪ್ಸ್ ಅನ್ನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬೇಕರಿಯಲ್ಲಿ ತಿನ್ನುವಂತಹ ಪಪ್ಸ್ ಯಾವ ರೀತಿ ಟೇಸ್ಟ್ ಇರುತ್ತೆ, ಅದೇ ರೀತಿ ಪರ್ಫೆಕ್ಟ್ ಆಗಿ ಹಾಗೇನೆ ನಾವು ಅದೇ ಟೇಸ್ಟ್ ಅಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಬೇಕರಿಯಲ್ಲಿ ಯಾವ ರೀತಿ ನಮಗೆ ಪದರ ಪದರವಾಗಿ ಇರತ್ತೆ ಎಗ್ ಪಪ್ಸ್, ಅದೇ ರೀತಿಯಾಗಿ ಬರುತ್ತೆ, ನಾವು ಮನೆಯಲ್ಲೇ ಮಾಡಬಹುದು. ಕೇವಲ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡೋದ್ರಿಂದ ನಾವು ಆ ರೀತಿಯಾಗಿ ಪರ್ಫೆಕ್ಟ್ ಬೇಕರಿಯಲ್ಲಿ ಸಿಗುವಂತಹ ಪಪ್ಸ್ ಅನ್ನೇ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ಇವಾಗ ಎಗ್ ಪಪ್ಸ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ಇದಕ್ಕೆ ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ನೀವು ತಟ್ಟೆಯಲ್ಲಿ ಕೂಡ ಕಲಿಸ್ಕೊಳ್ಬಹುದು ಹಿಟ್ಟನ್ನ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಕೆಜಿಗಿನ್ನ ಸ್ವಲ್ಪ ಕಮ್ಮಿ ಆಗುವಷ್ಟು ಹಿಟ್ಟು ಇದೆ ಇದರಲ್ಲಿ. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬಹುದು, ಆದ್ರೆ ನಮ್ಗೆ ಬೇಕರಿಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಪಪ್ಸ್ ಅನ್ನ ಮಾಡೋದಿಲ್ಲ, ಮೈದಾ ಹಿಟ್ಟಿನಲ್ಲೇನೆ ಪಪ್ಸ್ ಅನ್ನ ಮಾಡೋದು. ಹಾಗಾಗಿ ನಾನು ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಬೇಕರಿ ಮಾರ್ಗರಿನ್ ತಗೊಂಡಿದ್ದೀನಿ. ಬೇಕರಿಯಲ್ಲಿ ಅವರು ಇದನ್ನೇ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡೋದ್ರಿಂದನೇ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಎಗ್ ಪಪ್ಸ್ ಅಂತ ಹೇಳಬಹುದು. ಇದು ನಿಮ್ಗೆ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗತ್ತೆ ಅಥವಾ ಬೇಕರಿಗಳಲ್ಲಿ ಸಿಗಬಹುದು. ಹಾಗೇನೆ ಆನ್ಲೈನ್ ಅಲ್ಲಿ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇದನ್ನ ನಾನು ಸುಮಾರು 2 ಟೇಬಲ್ ಸ್ಪೂನ್ ಫುಲ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಮೆಲ್ಟ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ನೀವು ಇದನ್ನ ಕರಗಿಸ್ಕೊಂಡ್ರಿ ಅಂತ ಹೇಳಿದ್ರೆ ಇದು ಪೂರ್ತಿ ಗಂಟುಗಳಾಗ್ಬಿಡುತ್ತೆ. ಅವಾಗ ನಮ್ಗೆ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅದೇ ರೀತಿಯಾಗಿ ನೀವು ಹಾಕೊಳ್ಬೇಕಾಗತ್ತೆ. ಬೇಕರಿ ಮಾರ್ಗರಿನ್ ಹಾಕೊಂಡ್ ಆದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಿಗೆಲ್ಲಾನು ಅದು ಸರಿಯಾಗಿ ಹಿಡಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿ ಇರುತ್ತೆ, ಅದು ನೀಟಾಗಿ ಹಿಟ್ಟಿಗೆ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಾವು ನೀರನ್ನ ಹಾಕೊಂಡು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ. ನಾವು ಬಿಸಿನೀರೇನ್ ಹಾಕುವಂತ ಅವಶ್ಯಕತೆ ಇಲ್ಲ, ಬಿಸಿನೀರ್ ಕೂಡ ಹಾಕೊಳ್ಬಾರ್ದು. ತಣ್ಣೀರಲ್ಲೇನೆ ನಾವು ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ತಣ್ಣಗಿರೋ ನೀರಲ್ಲೇನೆ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಪೂರಿ ಎಲ್ಲ ಯಾವ ಹದಕ್ಕೆ ಕಲಿಸ್ಕೊಳ್ತೀರಾ ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟು ನಮ್ಗೆ ಸಾಫ್ಟ್ ಆಗಿ ಬರ್ಬೇಕು. ಇವಾಗ ನೆಕ್ಸ್ಟ್ ನಾನು ಹಿಟ್ಟು ರೆಡಿ ಆದ್ಮೇಲೆ ಒಂದು ತಟ್ಟೆಗೆ ಹಾಕೊಂಡು ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷ, 5 ನಿಮಿಷ ಆದ್ರೂನುವೆ ಈ ರೀತಿ ನಾದ್ಕೊಳ್ಬೇಕು. ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಪರ್ಫೆಕ್ಟ್ ಆಗಿ ನಿಮ್ಗೆ ಎಗ್ ಪಪ್ಸ್ ಬರುತ್ತೆ ಅಂತ ಹೇಳಬಹುದು. ಈ ರೀತಿ ಹಿಟ್ಟನ್ನೆಲ್ಲ ನಾದ್ಕೊಂಡ್ ಆದ್ಮೇಲೆ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಹಿಟ್ಟು. ಈ ರೀತಿ ಸಾಫ್ಟ್ ಆಗಿ ಇರ್ಬೇಕಾಗತ್ತೆ ಹಿಟ್ಟು ನಮ್ಗೆ. ಇದನ್ನ ನಾವು ನೆನೆಸೋ ಅಂತ ಅವಶ್ಯಕತೆ ಏನೂ ಇಲ್ಲ, ತಕ್ಷಣಕ್ಕೆ ನಾವು ಇದನ್ನ ಲಟ್ಟಿಸ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ನಾನು ಡ್ರೈ ಹಿಟ್ಟನ್ನ ಸ್ವಲ್ಪ ಹಾಕೊಂಡು ಹಿಟ್ಟನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನ 2 ಪೋರ್ಷನ್ ಆಗಿ ಮಾಡ್ಕೊಂಡು ಕೂಡ ಲಟ್ಟಿಸ್ಕೊಳ್ಬಹುದು ಅಥವಾ ಒಂದೇ ಪೋರ್ಷನ್ ಆಗಿ ಕೂಡ ಲಟ್ಟಿಸ್ಕೊಳ್ಬಹುದು. ನಾನು ಒಂದೇ ಸಲ ಲಟ್ಟಿಸ್ಕೊಳ್ತಾ ಇದ್ದೀನಿ, ಹಾಗಾಗಿ ನಾನು ಗ್ರಾನೈಟ್ ಮೇಲೆನೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ದಪ್ಪವಾಗೂ ಲಟ್ಟಿಸ್ಕೊಳ್ಬಾರ್ದು, ತುಂಬಾ ತೆಳುವಾಗೂ ಲಟ್ಟಿಸ್ಕೊಳ್ಬಾರ್ದು. ಇದನ್ನ ಹಿಟ್ಟಿನ ಮೇಲ್ಗಡೆ ಏನು ನಾವು ಡ್ರೈ ಹಿಟ್ಟನ್ನ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಕೆಳಗಡೆ ಮಾತ್ರ ಹಾಕೊಂಡ್ರೆ ಸಾಕಾಗತ್ತೆ. ಹಾಕೊಂಡು ಈ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಅಗಲವಾಗಿ ಲಟ್ಟಿಸ್ಕೊಳ್ಳಿ. ನಿಮ್ಗೆ ಸ್ಕ್ವೈರ್ ಶೇಪ್ ನಲ್ಲೇ ಲಟ್ಟಿಸ್ಕೊಳಕ್ ಬಂದ್ರೆ ನೀವು ಲಟ್ಟಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಈ ರೀತಿ ಲಟ್ಟಿಸ್ಕೊಳ್ಬಹುದು. ನೆಕ್ಸ್ಟ್ ನಾವು ಅದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೀಟಾಗಿ ಅಗಲವಾಗಿ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡ್ ಆದ್ಮೇಲೆ ಇದರ ಮೇಲೆ ಮತ್ತೆ ನಾವು ಇದನ್ನ ಬೇಕರಿ ಮಾರ್ಗರಿನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಿಟ್ಟನ್ನ ಏನೇ ಲಟ್ಟಿಸ್ಕೊಂಡಿದೀವಿ ಎಲ್ಲಾ ಕಡೆಗೂ ಕೂಡ ಹಿಡಿಬೇಕು. ಆ ರೀತಿಯಾಗಿ ನಾವು ಮಾರ್ಗರಿನ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರಲ್ಲ, ಎಲ್ಲಾ ಕಡೆ ಕೂಡ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಪ್ಪ ಮಾಡ್ಕೊಳ್ಳೋಂತ ಅವಶ್ಯಕತೆ ಏನಿಲ್ಲ, 1 ಲೇಯರ್ ಆಗುವಷ್ಟು ನಾವು ಇದನ್ನ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಸ್ಪ್ರೆಡ್ ಮಾಡ್ಕೊಂಡ್ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನ ಲಟ್ಟಿಸ್ಕೊಂಡಿರುವಂತಹ ಹಿಟ್ಟನ್ನ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. 2 ಕಡೆಯಿಂದ ಹಾಫ್ ಹಿಟ್ಟನ್ನ ಲಟ್ಟಿಸ್ಕೊಂಡಿರೋದನ್ನ ತಗೊಂಡು ಈ ರೀತಿ ಮಧ್ಯಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಸೇರಿಸ್ಕೊಂಡ್ ಆದ್ಮೇಲೆ ನಾವು ಫೋಲ್ಡ್ ಮಾಡಿರುವಂತಹದ್ದು ಏನಿದೆ ಅಲ್ಲಿ ಕೂಡ ನಾವು ಮಾರ್ಗರಿನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪ್ರೆಡ್ ಮಾಡ್ಕೊಂಡ್ ಆದ್ಮೇಲೆ ಉಳಿದಿರುವಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕೂಡ ನೀವು ನೆಕ್ಸ್ಟ್ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ ಆದ್ಮೇಲೆ
ಇವಾಗ್ಲೂ ಬೇಕಿದ್ರೆ ನೀವು ಮಾರ್ಗರಿನ ಸ್ಪ್ರೆಡ್ ಮಾಡ್ಕೊಳ್ಬಹುದು, ಬಟ್ ನಾನೇನು ಸ್ಪ್ರೆಡ್ ಮಾಡಿಲ್ಲ. ನೋಡ್ತಾ ಇದ್ದೀರಾ, ತೋರಿಸ್ತೀನಿ ನೋಡಿ. ಲಟ್ಟಿಸ್ಕೊಂಡಿರುವಂತ ಹಿಟ್ಟನ್ನ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದೀನಿ ನಾನು. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ ಆದ್ಮೇಲೆ ನಾವು ಇದನ್ನ ನೆಕ್ಸ್ಟ್ ಅರ್ಧ ಗಂಟೆಗಳ ಕಾಲ ನಾವು ಇದನ್ನ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ಅರ್ಧ ಗಂಟೆಗಳ ಕಾಲ ನೆಂದಿದೆ. ಇವಾಗ ಮತ್ತೆ ಇದನ್ನ ಓಪನ್ ಮಾಡಿ ನಾವು ಮತ್ತೆ ಅದೇ ಪ್ರೊಸೀಜರ್ ಅಲ್ಲಿ ನಾವು ಯಾವ ರೀತಿಯಾಗಿ ಲಟ್ಟಿಸ್ಕೊಂಡು ಮಾರ್ಗರಿನ ಸ್ಪ್ರೆಡ್ ಮಾಡಿದ್ವಿ, ಅದೇ ರೀತಿಯಾಗಿ ಇನ್ನೊಂದ್ಸಲ ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ನಾನು ವಿಡಿಯೋ ಲೆಂತಿ ಆಗತ್ತೆ ಅಂತ ಹೇಳಿ ನಾನು ಇಲ್ಲಿ ಫಾಸ್ಟ್ ಆಗಿ ಮಾಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ ಆದ್ಮೇಲೆ ಮತ್ತೆ ಸ್ಪ್ರೆಡ್ ಮಾಡ್ಕೊಂಡ್ ಆದ್ಮೇಲೆ ಮತ್ತೆ ನಾವು ಇದನ್ನ ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ಸೇಮ್ ಪ್ರೊಸೀಜರ್ ಅಷ್ಟೇನೆ. ಮೊದಲನೇದಾಗಿ ನಾವು ಯಾವ ರೀತಿಯಾಗಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀವಿ, ಅದೇ ಪ್ರೊಸೀಜರ್ ಅಲ್ಲಿ ನಾವು ಇನ್ನೊಂದ್ಸಲನು ಕೂಡ ಮಾಡ್ಕೊಂಡು ಅರ್ಧ ಗಂಟೆಗಳ ಕಾಲ ಮತ್ತೆ ನಾವು ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ಇವಾಗ ಇದು ಅರ್ಧ ಗಂಟೆ ನೆನೆಯುವಷ್ಟರಲ್ಲಿ ನಾವು ಒಳಗಡೆ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಕೂಡ ಹಾಕೊಳ್ಬಹುದು. ಈರುಳ್ಳಿ ಸ್ವಲ್ಪ ನಮ್ಗೆ ಹಸಿ ವಾಸನೆ ಹೋಗ್ಬೇಕಾಗತ್ತೆ, ಹಾಗೇನೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಷ್ಟು ಆದ್ರೆ ಸಾಕಾಗತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಎಸಳು ಆಗುವಷ್ಟು ನಾನು ಕರಿಬೇವಿನ ಎಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಹಸಿಮೆಣಸಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡಾದ್ಮೇಲೆ ಕೂಡ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಇದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದಾದ್ಮೇಲೆ ನಾನು ಇಲ್ಲಿ 2 ಮೀಡಿಯಂ ಸೈಜ್ ಟೊಮ್ಯಾಟೊವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿ ಆದ್ಮೇಲೆ ಟೊಮ್ಯಾಟೊ ನಮ್ಗೆ ಸ್ವಲ್ಪ ಸಾಫ್ಟ್ ಆಗುವಷ್ಟು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ನೆಕ್ಸ್ಟ್ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ ನಲ್ಲಿ ನೀವು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬಹುದು, 1/4 ಟೇಬಲ್ ಸ್ಪೂನ್ ಆಗುವಷ್ಟು. ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಗೆ ಟೊಮ್ಯಾಟೊ ಈರುಳ್ಳಿ ಕರಗುವಂತ ಅವಶ್ಯಕತೆ ಇಲ್ಲ, ನಮ್ಗೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕಾಗತ್ತೆ. ಇದಾದ್ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೆಕ್ಸ್ಟ್ ನಮ್ಗೆ ಹಿಟ್ಟನ್ನ ಮತ್ತೆ ನಾವು ಏನು ಅರ್ಧ ಗಂಟೆ ನಾವು ನೆನೆಯೋದಕ್ಕೆ ಇಟ್ಟಿದ್ದೀವಿ, ಅರ್ಧ ಗಂಟೆ ಚೆನ್ನಾಗಿ ಇದು ನೆಂದಿರತ್ತೆ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಚೆನ್ನಾಗಿ ನೆಂದಿದೆ ಇದು. ಇವಾಗ ಮತ್ತೆ ಇದನ್ನ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಮತ್ತೆ ನಾನು ಇಲ್ಲಿ ಡ್ರೈ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನ. ತುಂಬಾ ತೆಳುವಾಗೂ ಲಟ್ಟಿಸ್ಕೊಳ್ಬಾರ್ದು, ದಪ್ಪವಾಗೂ ಕೂಡ ಲಟ್ಟಿಸ್ಕೊಳ್ಬಾರ್ದು. ಮೇಲ್ಗಡೆ ನೀವು ಹಿಟ್ಟನ್ನ ಹಾಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ, ಹಾಗೇನೆ ಇದನ್ನ ಲಟ್ಟಿಸ್ಕೊಳ್ಬೇಕು. ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ನೀವು ಒಂದು ಚಪಾತಿನ ಲಟ್ಟಿಸ್ಕೊಂಡ್ರೆ ಎಷ್ಟು ದಪ್ಪವಾಗಿ ಲಟ್ಟಿಸ್ಕೊಳ್ತೀರಾ, ಆ ರೀತಿಯಾಗಿ 2-3 ಚಪಾತಿ ಆದ್ರೆ ಎಷ್ಟು ದಪ್ಪ ಆಗತ್ತೆ ಅಷ್ಟು ದಪ್ಪವಾಗಿ ನೀವು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ನಾವು ಉಳಿದಿರುವಂತಹ ಸೈಡ್ಗೆ ಹಿಟ್ಟು ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಂಡು ಈ ರೀತಿ ಸ್ಕ್ವೈರ್ ಆಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಶೇಪ್ ಕಟ್ ಮಾಡ್ಕೊಂಡ್ ಆದ್ಮೇಲೆ ಮೇಲ್ಗಡೆ ನಾವು ಸ್ಟಫಿಂಗ್ ನ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕೊಳ್ಬೇಕಾಗತ್ತೆ. ತುಂಬಾ ಅಗಲವಾಗಿ ಲಟ್ಟಿಸ್ಕೊಳ್ಬಾರ್ದು, ನೀವು ಕಟ್ ಮಾಡ್ಕೊಳ್ಬಾರ್ದು. ಇದನ್ನ ಸ್ಕ್ವೈರ್ ಶೇಪ್ ಆಗಿ ಮೀಡಿಯಂ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. 5 ಇಂಚು ಅಗಲ 5 ಇಂಚು ಉದ್ದ ನೀವು ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಆಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಮೊಟ್ಟೆಯನ್ನ ಬೇಯಿಸಿ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಕೂಡ ನಾನು ಎಲ್ಲಾ ಸ್ಟಫಿಂಗ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ ಆದ್ಮೇಲೆ ಈ ರೀತಿ ಒಂದು ಬೌಲ್ ನಲ್ಲಿ ನೀರು ತಗೊಂಡು ಸುತ್ತನೂ ಈ ರೀತಿ ಹಚ್ಕೊಳ್ಬೇಕಾಗತ್ತೆ. ಈ ರೀತಿ ಹಚ್ಕೊಳ್ಳೋದ್ರಿಂದ ನಮ್ಗೆ
ನೀಟಾಗಿ ಅಂಟ್ಕೊಳ್ಳುತ್ತೆ ಮೈದಾ ಹಿಟ್ಟು. ಒಂದು ಕಡೆ ಹಾಗೇನೆ ಇನ್ನೊಂದು ಕಡೆ ನೀಟಾಗಿ ನಮಗೆ ಕರೆಕ್ಟ್ ಆಗಿ ಅಂಟ್ಕೊಂಡು ಕೂರುತ್ತೆ. ಇದಕ್ಕಾಗಿ ನಾವು ಈ ರೀತಿ ನೀರನ್ನ ಹಚ್ಕೊಳ್ಬೇಕಾಗತ್ತೆ. ನೀರನ್ನ ಹಚ್ಕೊಂಡ್ ಆದ್ಮೇಲೆ ನಾವು ಇವಾಗ ಫೋಲ್ಡಿಂಗ್ ತೋರಿಸ್ತಾ ಇದೀನಿ ನೋಡಿ. ಈ ರೀತಿಯಾಗಿ ಎರಡು ಕಡೆ ನಾವು ಎಡ್ಜ್ ಅನ್ನ ತಗೊಂಡು ಸೆಂಟ್ರಿಗೆ ಈ ರೀತಿ ನಾವು ಅಂಟಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದೀರಾ ನೋಡಿ, ಈ ರೀತಿ ಅಂಟಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ಓವನ್ ಅಲ್ಲಿ ಬೇಯಿಸ್ತಾ ಇದೀರಾ ಅಂತ ಹೇಳಿದ್ರೆ 2 ಫೋಲ್ಡಿಂಗ್ ಸಾಕಾಗತ್ತೆ. ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಪೂರ್ತಿಯಾಗಿ 4 ಕಡೆ ಕೂಡ ನೀವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಓವನ್ ಅಲ್ಲಿ ಮಾಡೋದಾದ್ರೂ ಕೂಡ ಈ ರೀತಿಯಾಗಿ ಕೂಡ ಫೋಲ್ಡ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬಹುದು. ಬಟ್ ಎಣ್ಣೆಯಲ್ಲಿ ಮಾಡೋದಾದ್ರೆ ನೀವು 2 ಕಡೆ ಕೂಡ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಎಲ್ಲಾ ಪಪ್ಸ್ ಗಳನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ಇದನ್ನ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯನ್ನ ನಾನು ಮೊದಲನೇ ಇಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನಾವು ಇದನ್ನ ಪಪ್ಸ್ ಅನ್ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದೀರಾ ನೋಡಿ, ಇವಾಗ ನಾನು ಹಾಕೊಳ್ತಾ ಇದೀನಿ ಪಪ್ಸ್ ಅನ್ನ ಎಣ್ಣೆಗೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೊಳ್ಳಿ. ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ನಮ್ಗೆ ಒಳಗಡೆ ಹಿಟ್ಟು ಬೇಯೋದಿಲ್ಲ, ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಇವಾಗ ತೋರಿಸ್ತಾ ಇದೀನಿ ನೋಡಿ, ಈ ಕಲರ್ ಬಂದ್ರೆ ನಮ್ಗೆ ಕರೆಕ್ಟ್ ಆಗಿ ಆಗತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದ್ರೆ ಸಾಕಾಗುತ್ತೆ. ಇವಾಗ ನಾನು ಇದನ್ನ ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಇದೇ ರೀತಿಯಾಗಿ ಕೂಡ ನಾನು ಉಳಿದಿರುವಂತಹ ಎಲ್ಲಾ ಪಪ್ಸ್ ಅನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡ ಬಾಣಲಿ ಆದ್ರೆ 2 ಅಥವಾ 3 ಪಪ್ಸ್ ಗಳನ್ನ ಒಟ್ಟಿಗೆನೆ ನೀವು ಫ್ರೈ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಪಪ್ಸ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಬೇಕರಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅದೇ ಟೇಸ್ಟ್ ಅಲ್ಲಿ ನಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ರುಚಿಯಲ್ಲಿ ಇರುತ್ತೆ, ಬೇಕರಿಯಲ್ಲಿ ಸಿಗುವಂತಹ ಟೇಸ್ಟ್ ಅಲ್ಲೇ ಇರುತ್ತೆ. ಇದನ್ನು ಕೂಡ ಅದೇ ರೀತಿ ಪದರ ಪದರವಾಗಿನೇ ಇರುತ್ತೆ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.